ನಾಸಾ ಮತ್ತು ಬೋಯಿಂಗ್ ಜಂಟಿಯಾಗಿ ಉಡಾವಣೆ ಮಾಡಿದ ಗಗನನೌಕೆಯಲ್ಲಿ ಜೂನ್ 5ರಂದು ಸುನೀತಾ ವಿಲಿಯಮ್ಸ್ ಹಾಗೂ ಬಜ್ ವಾಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದರು. ಆದರೆ ಬೋಯಿಂಗ್ ಸ್ಟಾರ್ಲೈನರ್ ವಾಹಕದಲ್ಲಿ ಹೀಲಿಯಂ ಸೋರಿಕೆ ಸೇರಿದಂತೆ ಹಲವು ತಾಂತ್ರಿಕ ಅಡಚಣೆಗಳು ಕಂಡುಬಂದಿದ್ದವು. ಹೀಗಾಗಿ ಒಂದು ವಾರದಲ್ಲಿ ವಾಪಸ್ ಬರುವ ಯೋಜನೆಯೊಂದಿಗೆ ತೆರಳಿದ್ದ ಗಗನಯಾತ್ರಿಗಳು ಸುಮಾರು 90 ದಿನಗಳಿಂದ ಅಲ್ಲೇ ಸಿಲುಕಿದ್ದಾರೆ. ಆದರೆ ಗಗನಯಾತ್ರಿಗಳನ್ನು ಹೊತ್ತೊಯ್ದ ನೌಕೆಯಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದಾಗಿ ಇವರಿಬ್ಬರನ್ನೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿಯೇ ಇರಿಸಿ ಸ್ಟಾರ್ಲೈನರ್ ವಾಹಕ ಸೆಪ್ಟೆಂಬರ್ 6ರಂದು ಭೂಮಿಗೂ ವಾಪಸ್ ಬಂದಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬಜ್ ವಾಲ್ಮೋರ್ ಅವರು ಭೂಮಿಗೆ ಮರಳುವುದು ತಡವಾಗಲಿದ್ದು 2025ರ ಫೆಬ್ರವರಿ ಅಂತ್ಯದ ವೇಳೆಗೆ ಅವರು ಹಿಂದಿರುಗಲಿದ್ದಾರೆ ಎಂದು ನಾಸಾ ಸ್ಪಷ್ಟಪಡಿಸಿದೆ. ಇದೇ ನವೆಂಬರ್ 5ರಂದು ನಡೆಯಲಿರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತದಾನವಿದ್ದು, ಇವರು ಬಾಹ್ಯಾಕಾಶದಿಂದಲೇ ಮತ ಚಲಾವಣೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಹಾಗಾದರೆ ಈ ಮತದಾನದ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಮತದಾನದ ದಿನಕ್ಕೂ ಮುನ್ನ ಜೆಸಿಯ ಮಿಷನ್ ಕಂಟ್ರೋಲ್ ಮೂಲಕ ಗಗನಯಾತ್ರಿಗಳಿಗೆ ಎನ್ಕ್ರಿಪ್ಟ್ ಮಾಡಲಾದ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಅಪ್ಲಿಂಕ್ ಮಾಡಲಾಗುತ್ತದೆ. ಇಮೇಲ್ ಮೂಲಕ ಕಳುಹಿಸಲಾದ ವಿಶಿಷ್ಟ ಕ್ರೆಡೆನ್ಷಿಯಲ್ ಸೆಟ್ ಅನ್ನು ಬಳಸಿಕೊಂಡು ಗಗನಯಾತ್ರಿಗಳು ತಮ್ಮ ಮತಪತ್ರಗಳಿಗೆ ಪ್ರವೇಶಿಸಬಹುದು ಹಾಗೂ ತಮ್ಮ ಮತಗಳನ್ನು ಚಲಾಯಿಸಬಹುದು. ನಂತರ ಇದನ್ನು ಡೌನ್ಲಿಂಕ್ ಮಾಡಿ ಭೂಮಿಯಲ್ಲಿರುವ ಕೌಂಟಿ ಕ್ಲರ್ಕ್ನ ಕಚೇರಿಗೆ ಕಳುಹಿಸಬಹುದು ಎಂದು ನ್ಯಾಷನಲ್ ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ ವೆಬ್ಸೈಟ್ನಲ್ಲಿ ವಿವರಿಸಲಾಗಿದೆ. ಟೆಕ್ಸಾಸ್ ಶಾಸಕಾಂಗವು ನಾಸಾ ಗಗನಯಾತ್ರಿಗಳಿಗೆ ಬಾಹ್ಯಾಕಾಶದಿಂದ ಮತ ಚಲಾಯಿಸಲು ಅವಕಾಶ ಕಲ್ಪಿಸುವ ಮಸೂದೆಯನ್ನು 1997ರಲ್ಲಿ ಅಂಗೀಕರಿಸಿದೆ. ಅದೇ ವರ್ಷ ನಾಸಾದ ಗಗನಯಾತ್ರಿ ಡೇವಿಡ್ ವುಲ್ಫ್ ಮೀರ್ ಬಾಹ್ಯಾಕಾಶ ನಿಲ್ದಾಣದಿಂದಲೇ ಮತ ಚಲಾಯಿಸಿದರು. ಈ ಮೂಲಕ ಬಾಹ್ಯಾಕಾಶದಿಂದ ಮತ ಚಲಾಯಿಸಿದ ಮೊದಲ ಅಮೆರಿಕ ಪ್ರಜೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಾಗರಿಕರಾಗಿ ಮತ ಚಲಾಯಿಸುವುದು ಬಹಳ ಮುಖ್ಯ ಕರ್ತವ್ಯ. ನಾನು ಬಾಹ್ಯಾಕಾಶದಿಂದಲೇ ಮತ ಚಲಾಯಿಸುವುದನ್ನು ಎದುರು ನೋಡುತ್ತಿದ್ದೇನೆ ಎಂದು ಸುನೀತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದಲೇ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ.